ಅಬ್ಬರದಿಂದ ಶುರುವಾದ ಬಿಗ್ ಬಾಸ್ ಶೋ ಕೇವಲ 12 ದಿನ ಪೂರೈಸಿ 13ನೇ ದಿನ ಇವತ್ತು ಬೀಗ ಹಾಕಲಾಗಿದೆ. ಶೋಗಲ್ಲ, ಅಲ್ಲಿರುವಂತಹ ಜಾಲಿವುಡ್ ಅನ್ನೋ ಸಂಸ್ಥೆಗೆ. ಆ ಜಾಲಿವುಡ್ ಸಂಸ್ಥೆ ಒಳಗಡೆ ಬಿಗ್ ಬಾಸ್ ಶೋ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತ ಹೇಳ್ಬೋದು. ಆದರೆ ಬಿಗ್ ಬಾಸ್ ಶೋ ನಿಂತಿರೋದು ಇದೇ ಮೊದಲ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಈಗಲೂ ಕೂಡ ನಾನು ಹೇಳ್ತೀನಿ, ಬಿಗ್ ಬಾಸ್ ಶೋ ನಿಂತಿಲ್ಲ. ಅಲ್ಲಿರುವಂತಹ ಸಂಸ್ಥೆಗೆ ಬೀಗ ಬಿದ್ದಿದೆ. ಹಾಗಾಗಿ ಅಲ್ಲಿರೋ ಕಂಟೆಸ್ಟೆಂಟ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ ಮುಂದುವರೆದ ಭಾಗವಾಗಿ. ಆದರೆ ಇದು 2ನೇ ಬಾರಿ ಅರ್ಧಕ್ಕೆ ಈ ರೀತಿಯಾಗಿ ಸ್ಥಗಿತಗೊಳ್ತಾ ಇರೋದು. 2021ರಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ, ಕೋವಿಡ್ ಸಂದರ್ಭ. ಆವಾಗ ಲಾಕ್ಡೌನ್ ಆಗೋಗುತ್ತೆ ಸಡನ್ ಆಗಿ. ಆ ಲಾಕ್ಡೌನ್ ಸಂದರ್ಭದಲ್ಲಿ 76 ದಿನಗಳ ಕಳೆದಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನ ಅಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಬಿಗ್ ಬಾಸ್ ಶೋ ಅನ್ನೇ ಸ್ಥಗಿತಗೊಳಿಸಲಾಗಿತ್ತು. ಸೊ ಅದೇ ಹಿನ್ನೆಲೆಯಲ್ಲಿ ಬೀಗ ಕೂಡ ಜಡಿಯಲಾಗಿತ್ತು. ಇದೀಗ ಮತ್ತೆ ಇದೇ ರೀತಿಯಾದಂತಹ ಸಿಚುವೇಶನ್, ಅಂದ್ರೆ ಇದು ಬೇರೆಯದ್ದೇ ಸನ್ನಿವೇಶ. ನಿಯಮ ಉಲ್ಲಂಘನೆ ಮಾಡಿದ್ರು ಅಂತ ಒಂದು ರೀತಿ ಈ ಜಾಲಿವುಡ್ನ ಸ್ವಯಂಕೃತ ಅಪರಾಧ ಇದು. ಜಾಲಿವುಡ್ ಸಂಸ್ಥೆ, ಅಲ್ಲಿರುವಂತಹ ಸಿಬ್ಬಂದಿಗಳ ನಿರ್ಲಕ್ಷ್ಯ ಅಥವಾ ಅಲ್ಲಿರುವಂತಹ ಆಡಳಿತ ಮಂಡಳಿ ಕೊಟ್ಟಂತಹ ಉತ್ತರ ಸಬೂಬುಗಳು. ಸೊ ಇವತ್ತು ಬಿಗ್ ಬಾಸ್ ಶೋ ನಿಲ್ಲುವಂತಹ ಸಂದರ್ಭಕ್ಕೆ ಬಂದು ನಿಂತಿದೆ. 2ನೇ ಬಾರಿ ಅರ್ಧಕ್ಕೆ ಸ್ಥಗಿತಗೊಂಡಿದೆ ಈ ಬಿಗ್ ಬಾಸ್ ಶೋ. 2021ರಲ್ಲಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಅರ್ಧಕ್ಕೆ ಶೋ ಸ್ಥಗಿತಗೊಂಡಿತ್ತು. ಕೋವಿಡ್ ವೇಳೆ ಅರ್ಧಕ್ಕೆ ನಿಂತಿತ್ತು. ಅದಾದ ನಂತರದಲ್ಲಿ ಏನೇನಾಯಿತು, ಮತ್ತೆ ಅದನ್ನ ಮುಂದುವರಿಸಲಾಯಿತು. ಕೋವಿಡ್ ಅಲೆ ಇತ್ತು, ಲಾಕ್ಡೌನ್ ಆಗುತ್ತೆ, ಅಲ್ಲಿರೋರಿಗೆ ಅರಿವಿರಲಿಲ್ಲ ಈ ಕುರಿತಾಗಿ. ಹಾಗಾಗಿ ಎಲ್ಲರನ್ನು ಕೂಡ ಮತ್ತೆ ಹೊರಗಡೆ ಕರ್ಕೊಂಡು ಬರಲಾಗಿತ್ತು, ಸ್ಥಗಿತಗೊಳಿಸಲಾಗಿತ್ತು ಈ ಒಂದು ಶೋ ಅಂತ. ಇದೀಗ 12 ದಿನದ ಬಿಗ್ ಬಾಸ್ ಸ್ಥಗಿತಗೊಂಡು ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಕೂಡ ಇರಿಸಲಾಗಿದೆ. ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್. ಬಿಗ್ ಬಾಸ್ ಇಂದ ಹೊರಬಂದ ಸ್ಪರ್ಧಿಗಳು ಹೇಗಿದ್ದಾರೆ ಅನ್ನೋ ಪ್ರಶ್ನೆ ಎಲ್ರಿಗೂ. ಅಯ್ಯಯ್ಯೋ ನಿಂತು ಬಿಡ್ತಾ, ಎಲ್ಲೋದ್ರು, ಎಲ್ಲ ಹೆಂಗಿದ್ದಾರೆ, ಏನ್ ಕತೆ ಅಂತ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಾರೆ. ಬೆಳಗ್ಗೆ ತಿಂಡಿ ಆಗಿದೆ ಸ್ಪರ್ಧಿಗಳದ್ದು, ಫುಲ್ ಆರಾಮಾಗೆ ಇದ್ದಾರೆ. ಏನು ಅಂತಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಎಲ್ಲ ಅವರೇ ಮಾಡ್ಕೋಬೇಕಾಗಿತ್ತು. ತಿಂಡಿಯಿಂದ ಹಿಡಿದು, ಬಟ್ಟೆ ಒಗೆಯೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ನೆಲ ಒರೆಸೋದ್ರಿಂದ ಹಿಡಿದು, ಪ್ರತಿಯೊಂದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ಮಾಡಬೇಕಾಗಿತ್ತು. ಸಡನ್ ಆಗಿ ಕರ್ಕೊಂಡೋಗಿ ರೆಸಾರ್ಟಿಗೆ ಬಿಟ್ರೆ ಯಾರಿಗೆ ಖುಷಿ ಆಗಲ್ಲ. ಒಂದ್ ಕಡೆ ಅಯ್ಯೋ ನಿಂತೋಯ್ತಲ್ಲ ಅನ್ನುವಂತಹ ಆತಂಕ ಇದ್ದೇ ಇರುತ್ತೆ. ಆದ್ರೆ ಮತ್ತೊಂದ್ ಕಡೆ ಅಟ್ಲೀಸ್ಟ್ ಒಂದಿನ ರಿಲೀಫ್ ಸಿಕ್ತಲ್ಲ ಅಂತ ಆರಾಮಾಗೆ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಪರಿಸ್ಥಿತಿಯ ಒಂದು ವಿಚಾರವನ್ನ, ಅಂದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಲಾಗಿದೆ. ಹಿಂಗಾಗಿದೆ, ಇದು ಸದ್ಯಕ್ಕೆ ತಾತ್ಕಾಲಿಕ, ಆರಾಮಾಗಿರಿ ಒಂದಿನ ಅಂತ. ಸೊ ಬೆಳಗ್ಗೆ ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ಇದ್ದಾರೆ ಸ್ಪರ್ಧಿಗಳು. ಬಟ್ ಒಬ್ಬೊಬ್ರು ಒಂದೊಂದ್ ಕಡೆ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಒಂದ್ ಕಡೆ ಏನು ಬಿಟ್ಟಿಲ್ಲ, ಬಾಲ್ಕನಿಯಲ್ಲಿ ನಿಂತ್ಕೊಂಡು ಒಬ್ರೋ ಇಬ್ರೋ ಜೊತೆಗಿರೋರ ಜೊತೆಗೆ ಮಾತಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ವಿಚಲನೆ ಆಗಿಲ್ಲ. ನೋಡ್ತಾ ಇದ್ದೀವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡು ಆರಾಮಾಗಿ ಡಿಸ್ಕಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗವ್ರೆ ಏನಾಗಿರಬಹುದು, ಏನಾಗುತ್ತೆ, ಕಂಟಿನ್ಯೂ ಆಗತ್ತಾ, ನಿಂತೋಗ್ಬಿಡುತ್ತಾ, ನಾವು ಮನೆಗೆ ಹೋಗ್ಬಿಡ್ತೀವಾ, ಇಷ್ಟೇನಾ, ಹಾಗಾದ್ರೆ ನಾವು ಏನು ಕನಸುಗಳನ್ನ ಹೊತ್ಕೊಂಡು ಬಂದಿದ್ವಿ, ಇದು ಇಲ್ಲಿಗೆ ನಿಂತು ಬಿಡುತ್ತಾ, ಇನ್ನು 10 ಹಲವು ಪ್ರಶ್ನೆಗಳು. ಪಾಪ ಅವ್ರ ಸಿಚುವೇಶನಲ್ಲಿ ಸಾಕಷ್ಟು ಇರುತ್ತೆ. ನಾವು ಇಲ್ಲಿದ್ದುಕೊಂಡು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ, ಈ ಥರ ಆಗಬಹುದು, ಈ ಥರ ಅವ್ರ ಮನಸ್ಸಲ್ಲಿ ಓಡಬಹುದು ಅಂತ. ಬಟ್ ಅವರಿಗೆ ಅವರದ್ದೇ ಆದಂತಹ ಆಲೋಚನೆಗಳು, ಪ್ರಶ್ನೆಗಳು ಇದ್ದೇ ಇರುತ್ತೆ. ಬಟ್ ಸದ್ಯಕ್ಕಂತೂ ಎಲ್ಲರೂ ಆರಾಮಾಗಿ ಇದ್ದಾರೆ, ರೆಸಾರ್ಟ್ನಲ್ಲಿ ಕಾಲ ಕಳೀತಾ ಇದ್ದಾರೆ.